ಇಲ್ಲಿ ನೀವು ಉಜ್ಜಯಿನಿಗೆ ಬಂದ್ರೆ ಸುಮ್ಮನೆ ಈ ಥರ ಒಂದು ಆಟೋ ತೊಗೊಂಡು ಯಾವುದೋ ಟೆಂಪಲ್ಗೆ ಹೋಗ್ಬೇಕು, ಎಲ್ಲೋ ಹೋಗ್ಬೇಕಂದ್ರೆ ಹೋಗ್ರಿ. ಸ್ವಂತ ವೆಹಿಕಲ್ದಾಗ ಹೋಗೋದು ಕಷ್ಟ, ಸಿಕ್ಕಾಪಟ್ಟೆ ರಶ್. ಕಾರ್ಗೀರು ತೊಗೊಂಬಂದು ರೋಗ ಅಡ್ಡಾಡೋದಂದು ತಿನ್ನೂ ಕಷ್ಟ. ಸೊ ಬೆಟರ್ ಬೈಕ್ ಕಿನ್ಕಿನ ಈಗ ನಾ ಸುಮ್ಮನೆ ನನ್ನ ಬೈಕ್ ಹೋಟೆಲ್ನ ಪಾರ್ಕ್ ಮಾಡಿ ಸುಮ್ಮನೆ ಜೊತೆ ಆಟೋದವ್ರ ಜೊತೆ ಅಂದ್ರೆ ಅವ್ರಿಷ್ಟು ಗಡಿಗಾಳಿಕ ಮಂದಿರ, ಕಾಲ್ ಭೈರವ, ಮಂಗಲ್ನಾಥ, ಮತ್ತು ಸಂದೀಪಣಿ ಆಶ್ರಮ ಇಲ್ಲೆಲ್ಲ ಸುತ್ತಾಡಿಸ್ತಾರೆ. ಸೊ ಫಸ್ಟ್ ಆಗಲೇ ಹೇಳಿದ್ದೆ, ಉಜ್ಜಯಿನಿ ಬಂದ್ಬಿಟ್ಟೆ ನಾವು ಫಸ್ಟ್ ಹೋಗ್ಬೇಕಾಗಿರೋ ಪ್ಲೇಸ್ ಬಂದೆ ಕಾಲ್ ಭೈರವ ಟೆಂಪಲ್. ಸೊ ಅಲ್ಲಿಂದನೇ ಶುರು ಮಾಡಬೇಕೆಲ್ಲ ಅಂತ ಒಂದು ಪ್ರತೀತಿ ಐತಿ. ಸೊ ಈಗ ನಾನು ಹೊಂಟಿರೋದು ಕಾಲ್ ಭೈರವ ಟೆಂಪಲ್ಗೆ. ಅಣ್ಣಾರು ಹೇಳ್ತಾರೆ ಇವಾಗ ಕಾಲ್ ಭೈರೇಶ್ವರ ಟೆಂಪಲ್ ಎದಕ್ಕೆ ಹೋಗ್ಬೇಕಂತೇಳಿ ಫಸ್ಟ್ ಉಜ್ಜಯಿನಿಗೆ ಬಂದ್ಕೊಳ್ಳಿ. ಬೋಲೆ ಭಯ ಕ್ಯೂ ಜಾನ है पहले? बाबा मंगल के सेनापति द्वार पर काल भैरव। हाँ, पहले उनका दर्शन होना जरूरी, उसके बाद महाकालेश्वर दर्शन। ओके, परमिशन लेना जरूरी है पहला। ओके, महाकालेश्वर को देखने के लिए सेनापति का परमिशन लेना पड़ता है। लेना पड़ता है। इव्ರು ಹೇಳೋ ಪ್ರಕಾರ बात समझ में आ गया? ಹಾಂ, ಸಮझ गया. ಇವ್ರು ಹೇಳೋ ಪ್ರಕಾರ ಹೆಂಗಂದ್ರೆ ಕಾಲ ಭೈರವ ಮಹಾಕಾಲೇಶ್ವರದ ಸೇನಾಪತಿ. ಫಸ್ಟ್ ಸೇನಾಪತಿ ಪರ್ಮಿಷನ್ ತೊಗೊಂಡ ಆಮೇಲೆ ಮಹಾರಾಜ ದರ್ಶನ ಪಡಿಬೇಕು. ಈ ಉಜ್ಜಯಿನಿ ಮಹಾನಗರಕ್ಕೆ ಮಹಾಕಾಲೇಶ್ವರನ ಮಹಾರಾಜ. ಇವಾಗ ನೀವು ನೋಡ್ತಾ ಇರೋದು ಸ್ಥಿರ್ಮನ್ ಗಣೇಶ್ ಮಂದಿರ ಅಂಥೇಳಿ. ಆನ್ ದ ವೇ ಟು ಕಾಲ್ ಭೈರೇಶ್ವರ ಟೆಂಪಲ್ಗೆ ಹೋಗುವಾಗ ಈ ಟೆಂಪಲ್ಗೂ ಅವ್ರು ಕರ್ಕೊಂಬರ್ತಾರೆ. ಇಲ್ಲಿ ಗೋಮಾತೆಗಳಿಗೆ ಒಂದು ಬುಟ್ಟಿ ಒಳಗಡೆ ಹುಲ್ ಮೇವು ಕೊಡೋದೊಂದು ಪದ್ಧತಿ. ಅಂದ್ರೆ 20-30 ರೂಪಾಯಿ ಕೊಟ್ಟು ಒಂದು ಬುಟ್ಟಿ ಕೊಡ್ತಾರೆ, ಅದನ್ನಲ್ಲಿ ಕೊಡ್ಬೋದು. ಸೊ ಅದು ನೆಕ್ಸ್ಟ್ ಇರೋದು ಗಡಿಕಾಳಿಕಾ ಮಂದಿರ ಅಂಥೇಳಿ. ಇವಾಗ ನೀವು ನೋಡ್ತಾ ಇರೋದು ಗಡಿಕಾಳಿಕಾ ಮಂದಿರ. ಈ ಗಡಿಕಾಳಿಕಾ ಮಂದಿರ ಪಾರ್ವತಿ ದೇವಿಗೆ ಮೀಸಲಾಗಿರುವಂಥ ಒಂದು ಟೆಂಪಲ್. ಅಂದ್ರೆ ಟೋಟಲ್ ಶಕ್ತಿಪೀಠ ಎಷ್ಟದಾವ ಇಂಡಿಯಾದಾಗ, ಲೈಕ್ 51 ಶಕ್ತಿಪೀಠ ಅಂತ ಹೇಳ್ತಾರೆ. ಅದರೊಳಗಡೆ ಇದು ಶಕ್ತಿಪೀಠದೊಳಗೆ ಬರುವಂಥ ಒಂದು ಟೆಂಪಲ್. ನಿಮ್ಗೆ ಗಡಿಕಾಳಿಕಾ ಮಂದಿರ ಮತ್ತು ಸ್ಥಿರ್ಮನ್ ಗಣೇಶ್ ಮಂದಿರ ಎರಡೂ ಅಲ್ಲೇ ಅಕ್ಕಪಕ್ಕದಲ್ಲೇ ಇದಾವೆ. ದರ್ಶನ ಒಂದೊಂದ್ಸತಿ ಬೇಗನೂ ಆಗ್ಬೋದು, ಒಂದ್ಸತಿ ಲೇಟನೂ ಆಗ್ಬೋದು. ಇಟ್ ಡಿಪೆಂಡ್ಸ್ ಅಪಾನ್ ದ ಡೇ. ಇವಾಗ ನೀವು ನೋಡ್ತಾ ಇರೋದು ಸಂದೀಪಾಣಿ ಆಶ್ರಮ ಅಂಥೇಳಿ. ಇಲ್ಲೇ ಶ್ರೀಕೃಷ್ಣ, ಸುಧಾಮ ಮತ್ತು ಬಲರಾಮ 3 ಜನ ಸಂದೀಪಾಣಿ ಆಶ್ರಮದಾಗ ತಮ್ಮ ಶಿಕ್ಷಣವನ್ನು ಪಡೆದಂಥ ಎಲ್ಲ ರೀತಿಯ ಚಿತ್ರಗಳನ್ನು ಇಲ್ಲಿ ಮಾಡಿ ಹಾಕಿದ್ದಾರೆ. ಸೊ ಟೋಟಲ್ ಎಷ್ಟದಾವಿನ್ನು ನಾನು ನೋಡಿಲ್ಲ, ಇವಾಗ ಒಂದೊಂದು ನೋಡ್ಕೊತ ಹೊಂಟೇನಿ. ಎಲ್ಲ ರೀತಿ ವಿದ್ಯೆಗಳನ್ನು ಇಲ್ಲೇ ಅವ್ರು ಹೇಳ್ಕೊಡ್ತಿದ್ದಾರೆ. ಲೈಕ್ ಸಂಗೀತದಿಂದ ಹಿಡಿದ ಪ್ರತಿಯೊಂದನ್ನು ಸಂದೀಪಾಣಿ ಆಶ್ರಮದಾಗ ಅವ್ರು ಕಲಿತಾರೆ. ಸೊ ಅದೇ ಈ ಪ್ಲೇಸ ಸಂದೀಪಾಣಿ ಆಶ್ರಮ ಅಂಥೇಳಿ. ಆಗಿನ ಕಾಲದಾಗ ಅವ್ರಿಗೆ ಕಲಿಯೋ ವಿದ್ಯೆಗಳೊಳಗೆ ಲೈಕ್ ಈ ಕಾರ್ಪೆಂಟರ್ ವರ್ಕ್, ಮನೆಯನ್ನು ಅವ್ರ ಹಳೆ ರೀತಿಯಲ್ಲಿ ಕಟ್ಟೋದಾಗಲಿ, ಮತ್ತು ಇಲ್ಲೇ ಮಿಕ್ಸ್ ಆಫ್ ಕಲರ್ಸ್ ಏನಾದರೂ ಲೈಕ್ ಜೆಮ್ಸ್ ಅದು ಏನಾದರೂ ಮಿಕ್ಸ್ ಮಾಡ್ಕೊಟ್ಟು ಬೇರೆ ಬೇರೆ ಮಾಡೋಕೆ ಅವನ್ನೆಲ್ಲ ಕಲರ್ ವೈಸ್ ಡಿವೈಡ್ ಮಾಡೋ ಸಂಬಂಧ ಅದ. ಮತ್ತಿಲ್ಲಿ ಇದು ಮ್ಯಾಚಿಂಗ್ ಮಾಡಿಫೈಯಿಂಗ್ ಕ್ಲೇ, ಸ್ಟೋನ್ಸ್, ಜೆಮ್ಸ್ ಆ್ಯಂಡ್ ಮಟೀರಿಯಲ್ಸ್ ಕಲರ್ ಹಾಕೋದಾಗಲಿ. ಮತ್ತು ಸೊ ಆವಾಗಿನ ಟೈಮ್ದಾಗ ಅವ್ರು ಕಲಿಬೇಕಾಗಿರೋ ಎಲ್ಲ ವಿದ್ಯೆಗಳೊಳಗೂ ಈ ಕಾರ್ಪೆಂಟರ್ ವರ್ಕ್ ಮತ್ತು ಮನೆ ಕಟ್ಟೋದು, ಮೇಸ್ತ್ರಿ ಈ ಥರದ್ದನ್ನು ಅವ್ರು ಆಲ್ರೆಡಿ ಅವಾಗ ಕಲಿಸ್ತಾ ಇದ್ರು ಅಂತ ಅರ್ಥ. ಒಂದು 6 ಸಬ್ಜೆಕ್ಟ್ ಕಲಿಸಿ, ಕನ್ನಡ, ಇಂಗ್ಲೀಷ್, ಹಿಂದಿ, ಸೈನ್ಸ್ ಅದನ್ನು ಇದನ್ನು ಕಲಿಸಿ ಪ್ರಪಂಚನ ಆಳುವಷ್ಟು ಶಕ್ತಿ ಸಂಪಾದನೆ ಮಾಡ್ಕೊಂಡು ಬಾ ಅಂತ ಅಂದ್ರೆ ಎಲ್ಲಿಂದ ಆಕೈತಿ? ಇಲ್ಲಿ ನೋಡ್ರಿ, ನೃತ್ಯ ಮತ್ತು ಪಗಡೆ ಆಟ, ಕ್ಲೇ ಮಾಡಲಿಂಗ್ ಸಮಥಿಂಗ್. ಆ್ಯಂಡ್ ಇಲ್ಲೊಂದು ಏನೋ ಐತಿ, ಅಲ್ಲಿ ಧನುರ್ವಿದ್ಯೆ ಐತಿ. ಇದು ಲಾಸ್ಟಿಗೆ ಎಕ್ಸಸೈಸ್ದು. ಅವಾಗಿನ ಟೈಮ್ನಾಗಿಂದ ಈ ವಿದ್ಯೆಗಳಲ್ಲಿ ಇದು ಒಂದಾಗಿತ್ತು, ವ್ಯಾಯಾಮ, ಫಿಸಿಕಲ್ ಫಿಟ್ನೆಸ್ಗೋಸ್ಕರ. ಆ್ಯಂಡ್ ನಾವು ಇವಾಗಿನವ್ರು ಜಿಮ್ಗೆ ಹೋಗ್ತೇವೆ ಅಷ್ಟೇ. ಮತ್ತು ಇಲ್ಲೇನೋ ಲೈಕ್ ಸ್ವಲ್ಪ ಕ್ಲೇ ಮಾಡಲಿಂಗಿಂದ ಏನೋ ಡಿಫ್ರೆಂಟ್ ಆಗಿದ್ದಾವೆ. ಸೊ ಈ ಥರ ಈ ಸಂದೀಪಾಣಿ ಆಶ್ರಮದಾಗ ನೋಡುವಂಥದ್ದು ಭಾಳ ಐತಿ. ಅಲ್ಲಿರೋ 64 ಚಿತ್ರಪಟಗಳು, 64 ವಿದ್ಯೆಗಳ ಪ್ರತೀಕವಾಗಿ ಅವ್ನು ಮಾಡಿದ್ದಾರೆ. ಅವ್ರು ಕೃಷ್ಣ, ಬಲರಾಮ, ಸುಧಾಮ ಕಲ್ತಂಥ 64 ವಿದ್ಯೆಗಳನ್ನು ಆ ಚಿತ್ರಪಟದಲ್ಲಿ ಪ್ರಿಂಟ್ ಹಾಕಿ ಇಟ್ಟಿದ್ದಾರೆ ನೋಡಲಿಕ್ಕೆಲ್ಲ. ಇದು ಸಂದೀಪಾಣಿ ಆಶ್ರಮದ ಒಳಗಡೆ ಲೈಕ್ ಇಲ್ಲೇನಿದು ಕುಂಡ ಇದೆ ಅಲ್ಲ, ಸೊ ಇಲ್ಲಿಂದ ಶ್ರೀಕೃಷ್ಣ, ಬಲರಾಮ, ಸುಧಾಮ ಅವರು ತಮ್ಮ ಸ್ಲೇಟ್ ಮೇಲೆ, ಪಾಟಿ ಮೇಲೇನು ಬರೆದಿರ್ತಿದ್ರಲ್ಲ
ಅದನ್ನು ಅಳಿಸೋ ಸಲುವಾಗಿ ಇಲ್ಲಿಂದ ನೀರು ತಗೊಂಡು ಈ ನೀರಿಂದ ಸ್ಲೇಟ್ನ ಕ್ಲೀನ್ ಮಾಡ್ತಿದ್ರಂತ. ಇಲ್ಲದಾರಲ್ಲ ಇವರ ನೋಡ್ರಿ ಹೇಳಿದ್ದು. ಇವಾಗ ನಾವಿಂದ ಸಂದೀಪನೆ ಆಶ್ರಮ ಮುಗಿಸ್ಕೊಂಡು ಭಯ ಕಿದರ್ ಜಾಯಂಗೆ छत्रपति मंगलनाथ मंदिर. ಮಂಗಲ್ನಾಥ ಟೆಂಪಲ್ ಇಡೀ ಪ್ರಪಂಚದಲ್ಲೇ ಒಂದೇ ಇರೋದಂತ. ಆ್ಯಂಡ್ ಇಲ್ಲಿ ಮಂಗಳ ದೋಷಕ್ಕೆಲ್ಲ ಪೂಜೆ ಮಾಡೋದಾಗಲಿ ಅದೆಲ್ಲ ನಡೀತೈತಿ. ಓಕೆ, ಇವ್ರು ಹೇಳ್ತಾರೆ ಮಂಗಲ್ನಾಥ್ ಟೆಂಪಲ್ ಬಗ್ಗೆ. ಬೋಲೋ ಭಯ. जय श्री महाकाल जय. मैं आपका दोस्त मनीष चौहान, उज्जैन मंगलनाथ मंदिर की जानकारी बताऊं. ये क्या पूरे विश्व का एक ही मंदिर है. नवग्रहों में से मंगल ग्रह का जन्म स्थान है. जिस प्रकार से महाराष्ट्र के शनि शिंगणापुर में शनि ग्रह विराजमान है, उज्जैन नगरी अवंतिका खंड में मंगल ग्रह का जन्म हुआ है. इस प्रकार से शिव रूप और इनका जो जन्म हुआ है भोलेनाथ जी के मस्तक के पसीने से. भोलेनाथ जी का मस्तक का पसीना इस जगह भूमि पर गिरा था. भूमि के दो भाग हुए थे, उसमें से महामंगल भगवान की उत्पत्ति हुई थी शिव रूप में, इसीलिए इनको शिव पुत्र भूमि पुत्र दोनों कहते हैं. शिव के रूप में आज भी यहाँ पर मंगल ग्रह की पूजा होती है. अभी तक आप जितने भी शिव जी के मंदिरों में जाते हो दर्शन के लिए, शिव जी की सवारी देखते हैं नंदी पर. यहाँ पर आपको इस प्रकार से भेड़ की सवारी देखने को मिलेगी. भेड़ होता है ना मेंढा, भेड़ पर होने का कारण वर्ष ये रहता है कि महामंगल भगवान को 2 राशियाँ सौंपी गई है. मेष और वृश्चिक राशि के स्वामी है, नवग्रहों के सेनापति है. मंदिर जो बना हुआ है मंगलनाथ पूरे पृथ्वी के नाभि के सेंटर पर, यानी कि कर्क रेखा पे मंदिर विराजमान है. कर्क रेखा ट्रॉफिक ऑफ कैंसर इसी मंदिर से होके गुजरती है. यहाँ से गई है महाकाल, महाकाल से होते हुए सोमनाथ जो गुजरात में स्थित है. शनि मंदिर में काला तिल, तेल, लोहा, काला कपड़ा चढ़ाते. उसी प्रकार से मंगल ग्रह की जन्म स्थली इनको लाल चीजों का दान होता है अपने घर की सुख शांति मंगल कार्य के लिए, कि आने वाले समय में जीवन कार्य में मंगल की बाधा, मंगल का दोष कभी ना आए, सर्व कार्य मंगल में बना रहे. अपने जीवन में चल रही ऐसी 21 रुकावटें भी मंगल ग्रह ही देखते हैं. और जिस किसी की कुंडली में मंगल दोष रहता है, जिनकी शादी ब्याहों में दिक्कतें आती है, उनका विशेष इसी मंदिर में भात का पूजन होता है. दार्शनिक प्रसाद है जो हर कोई चढ़ा सकता है. दान में होता है मुख्य रूप से एक इन्हीं का रत्न, मूंगा चढ़ेगा, गेहूं चढ़ेगा, मसूर की दाल, लाल कपड़ा, सारे पुष्प, नारियल चढ़ाओ. जब अपना नाम गोत्र नहीं बताओ, सरनेम बोल के चढ़ाना. बाकी मंगल यंत्र, दोनों माला, फोटो, धागा, प्रसाद 6 चीजें मिल जाएगी. जय मां. ಮಂಗಲ್ನಾಥ ಟೆಂಪಲ್ದಾಗ ಯಾವುದೇ ರೀತಿ ಫೋಟೋ ವಿಡಿಯೋ ತೆಗೆಯೋದನ್ನು ಏನೂ ಮಾಡದೆ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಬಂದಿದ್ದ ಕಾಲಭೈರೇಶ್ವರ ಟೆಂಪಲ್ಗೆ. ಸೊ ಇಲ್ಲಿಗೆ ಬರೋ ಅಷ್ಟರೊಳಗೆ ಆಲ್ಮೋಸ್ಟ್ ಈವ್ನಿಂಗ್ 7-7:30 ಟೈಮ್ ಆಗಿಬಿಟ್ಟಿತ್ತು. ಕಾಲಭೈರೇಶ್ವರ ಟೆಂಪಲ್ ದರ್ಶನ ಮುಗಿಸ್ಕೊಂಡು ಸೀದಾ ನಾನು ಬಂದಿದ್ದ ಮಹಾಕಾಲ್ ಕಾರಿಡಾರ್ಗೆ. ಜಸ್ಟ್ ನೆಕ್ಸ್ಟು ಉಜ್ಜೈನ್ ಮಹಾಕಾಲೇಶ್ವರ ಮಂದಿರ. ಸೊ ಇಲ್ಲೇ ಸಮುದ್ರ ಮಂಥನ ಮತ್ತು ಡಿಫ್ರೆಂಟ್ ದೇವರದ ಸ್ವರೂಪಗಳನ್ನು ಸ್ಟ್ಯಾಚ್ಯೂಸ್ ಮಾಡಿದ್ದಾರೆ. ಸೊ ಈವ್ನಿಂಗ್ ಟೈಮ್ದಾಗ ಲೈಕ್ ಒಂದು 5 to 6 o'clock ಎಂಟ್ರ್ ಆದ್ರೆ ನೀವು ಒಂದು 8-9 o'clock ತನಕ ಈ ಕಾರಿಡಾರ್ ಒಳಗಡೆ ಅಡ್ಡಾಡ್ಬೋದು. ಸೊ ಚೆನ್ನಾಗೈತಿ ಕಾರಿಡಾರ್, ವೆಲ್ ಮೇಂಟೈನ್ಡ್, ಕ್ಲೀನಾಗಿ, ಹೈಜೀನಾಗಿ ಚೆನ್ನಾಗೈತಿ. ಇಲ್ಲಿ ಎಲ್ಲ ದೇವ್ರದ್ದು ಸ್ಟ್ಯಾಚ್ಯೂಗಳನ್ನು ನೀವು ನೋಡಿ ತಿರುಗಾಡೋ ಟೈಮ್ ಮುಗಿತಾ ಇದ್ದಂಗೆ ಲೈಕ್ ಒಂದು 8-8:30 ಹೊತ್ತಿಗೆ ಇಲ್ಲೇ ಲೇಸರ್ ಶೋ ನಡೀತೈತಿ ಮಹಾಕಾಲ್ ಕಾರಿಡಾರ್ದಾಗ. ಅದನ್ನು ಮಾತ್ರ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಲೇಸರ್ ಶೋ ಮುಗಿದ ತಕ್ಷಣ ನಾನು ಸೀದಾ ಜನರಲ್ ಕ್ಯೂದ ನಿಂತ ಮಹಾಕಾಲೇಶ್ವರ ದರ್ಶನ ಮುಗಿಸ್ಕೊಂಡು ವಾಪಸ್ ನಾನು ಹೋಟೆಲ್ ರೂಮಿಗೆ ಬಂದೆ. ನಾನು ಆ್ಯಕ್ಚುಲಿ ಹೋಗಿದ್ದು ಬಸ್ ಮಾರುತಿ ನೋಡೋದಕ್ಕೆ. ಆ್ಯಂಡ್ ನಾವು ಒಂದು ದಿನ ಮುಂಚೆನೇ ಉಜ್ಜೈನ್ ರೀಚ್ ಆಗಿದ್ದೆ. ಸೊ ನನ್ನ ಹತ್ರ ಸಿಕ್ಕಾಪಟ್ಟೆ ಟೈಮ್ ಇತ್ತು ಉಜ್ಜೈನೆಲ್ಲ ಆರಾಮಾಗಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಎಲ್ಲ ಟೆಂಪಲ್ಸ್ ವಿಸಿಟ್ ಮಾಡೋಕ್ಕೆ.